Hey everyone, you're watching News Insights. ಕೇವಲ 5 ವರ್ಷದ ಅವಧಿಯಲ್ಲಿ ನಾವು 205ನೇ ರಕ್ತದಾನ ಶಿಬಿರದ ಒಂದು ವಸ್ತುಗಳನ್ನು ಬಿಟ್ಟಿದ್ದೇವೆ. ಈ ಒಂದು 205ನೇ ರಕ್ತದಾನ ಶಿಬಿರವನ್ನು ನಾವು ಈ ಬಾರಿ ಬ್ಯಾಂಗ್ಳೂರಿನಲ್ಲಿ ಆಯೋಜನೆ ಮಾಡಬೇಕೆಂಬ ಒಂದು ಸಂಕಲ್ಪ ಮಾಡಿ ನಾಡ್ದು ಏಪ್ರಿಲ್ 6ಕ್ಕೆ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ, ರಾಜಾಜಿನಗರ, ಬೆಂಗಳೂರು ಇಲ್ಲಿ ಆಯೋಜನೆ ಮಾಡ್ತಿದ್ದೇವೆ. ಇದೀಗ ಈ ಒಂದು 205ನೇ ರಕ್ತದಾನ ಶಿಬಿರಕ್ಕೆ ನೈತಿಕ ಬೆಂಬಲ ನಿಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕಾಗಿ ನಾವು ಇವತ್ತು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದ ಮುಖ್ಯ ರೋಗಿಗಳು ಇವತ್ತು ಬೆಂಗಳೂರು ಸಂಚಾಲಕರಾಗಿರುವಂಥ ರಾಘವೇಂದ್ರ ಕಾಂಚನ್ ಮರವಂತೆ ನಮ್ಮೊಂದಿಗಿದ್ದಾರೆ. ಹಾಗೆ ನನ್ನ ಬಲಕ್ಕೆ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಇದರ ಬೆಂಗಳೂರು ಸದಸ್ಯರಾದ ಮಹೇಶ್ ಚಂದನ್ ಇದ್ದಾರೆ. ನನ್ನ ಎಡಗಡೆಗೆ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಇದರ ಸದಸ್ಯರಾಗಿರುವಂಥ ಚಂದ್ರಶೇಖರ್ ಎಸ್ ಇದ್ದಾರೆ. ಹಾಗೆ ನಮ್ಮ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಉಡುಪಿ ಇದರ ಸಕ್ರಿಯ ಸದಸ್ಯರು ಕುಂದಾಪುರ ಭಾಗದ ಶರತ್ ಕಾಂಚನ್ ಆನಗಡಿ ನಮ್ಮೊಂದಿಗಿದ್ದಾರೆ. ಇವರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರಿನ ಸಂಚಾಲಕರಾಗಿ ಇದು 250ನೇ ರಕ್ತದಾನ ಶಿಬಿರದ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಿದ್ವಿ. ಅಭಯಸ್ಥ ಚಾರಿಟಬಲ್ ಟ್ರಸ್ಟ್ ಮತ್ತು ಟೀಮ್ ಶಕ್ತಿ ನೋನಿ ಸಹಯೋಗದಲ್ಲಿ 250ನೇ ರಕ್ತದಾನ ಶಿಬಿರ ದಿನಾಂಕ 6/4/2025ರಲ್ಲಿ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ರಾಜಾಜಿನಗರ, ಬೆಂಗಳೂರು ಇಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಹಾಗೆ ಸುರೇಶ್ ಕುಮಾರ್ ಮಾನ್ಯ ಶಾಸಕರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಉಪಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕಿದ್ದಾರೆ. ಹಾಗೆ ವಿವಿಧ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಭಯಸ್ಥ ಸಂಸ್ಥೆ 2020ರಲ್ಲಿ ಕೊರೋನಾ ವಿಷಮ ಪರಿಸ್ಥಿತಿಯಲ್ಲಿ ಸಮಾಜಮುಖಿ ಮನೋಭಾವದಿಂದ ಪ್ರಾರಂಭವಾದ ಸಂಸ್ಥೆ ಅಭಯಸ್ಥ. ನಮ್ಮ ಸಂಸ್ಥೆ ತನ್ನ ಮೊದಲ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು 9 ಮೇ 2020ರಂದು ಮಣಿಪಾಲದಲ್ಲಿ. ನಂತರದಲ್ಲಿ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಡುಪಿ ನಾಮಧೇಯದೊಂದಿಗೆ ಅಂದಿನಿಂದ ಇಲ್ಲಿಯ ತನಕ ಕೇವಲ 5 ವರ್ಷದ ಹಾಗೂ ವಿದೇಶ ಅಂದರೆ ದುಬೈಯಲ್ಲಿ ಒಂದು ಕ್ಯಾಂಪ್ ಮಾಡಿದ್ದೀವಿ. ಸೇರಿ ವಿವಿಧೆಡೆಯಲ್ಲಿ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತಾ ಬಂದಿರುತ್ತದೆ. ಇದುವರೆಗೆ ಒಟ್ಟು 32,000 ಯೂನಿಟ್ ರಕ್ತವನ್ನ ಕೇವಲ 5 ವರ್ಷದಲ್ಲಿ ಸಂಗ್ರಹಿಸಿ ಸಾವಿರಾರು ಜೀವಗಳಿಗೆ ನೆರವಾದ ಧನ್ಯತೆ ನಮ್ಮ ಸಂಸ್ಥೆಗಿದೆ. 2021ನೇ ಸಾಲಿನಲ್ಲಿ ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ಇದರ ಸಾಧನೆಯನ್ನು ಗುರುತಿಸಿ ರಾಜ್ಯದಲ್ಲಿ 1 ವರ್ಷದ ಅವಧಿಯಲ್ಲಿ ಅಭೂತಪೂರ್ವವೆಂಬಂತೆ 8,000 ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ ಸಂಸ್ಥೆ ಎಂದು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಬೆಂಗಳೂರಿನಲ್ಲಿ ನಮ್ಮನ್ನು ಗುರುತಿಸಿ ಸಂಸ್ಥೆಯನ್ನ ಸನ್ಮಾನಿಸಿದೆ. ಮೇಲ್ಪಂಕ್ತಿಯ ಸೇವೆಯನ್ನು ಗುರುತಿಸಿ 2023ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಭಯಸ್ಥದ ಮುಡಿ ಸೇರಿರುತ್ತದೆ. ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ ಅನ್ನ 250ನೇ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಹೊಸ್ತಿಲಲ್ಲಿ ಈಗ ನಾವಿದ್ದೀವಿ. ಈ ಮೈಲಿಗಲ್ಲಿನ ರಕ್ತದಾನ ಶಿಬಿರವನ್ನ ಹೆಗ್ಗುರುತು 250 ಎನ್ನುವ ಶೀರ್ಷಿಕೆಯೊಂದಿಗೆ ದಿನಾಂಕ 6/4/2025ರಂದು ಈ ಮೊದಲೇ ತಿಳಿಸಿದ್ದೀನಿ, ಭಾನುವಾರ ಬೆಂಗಳೂರಿನ ರಾಜಾಜಿನಗರದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿಲ್ಲ. ತುಂಬ ಸ್ಟ್ರಿಕ್ಟ್ ಇತ್ತು. ಅಂಥ ಸಂದರ್ಭದಲ್ಲಿ ನೀವು ನಮ್ಮ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಮೇ 21ಕ್ಕೆ ಲಾಕ್ಡೌನ್ ಆಯಿತು, ಮಾರ್ಚ್ 21ಕ್ಕೆ ಲಾಕ್ಡೌನ್ ಆಯಿತು. ಮಾರ್ಚ್ 23ಕ್ಕೆ ಮೊದಲ ಬಾರಿ ನಾನೇ ಅವರಿಗೆ ರಕ್ತದಾನ ಮಾಡಿದೆ. ನಾನು ಇದುವರೆಗೆ 52 ಬಾರಿ ರಕ್ತದಾನ ಮಾಡಿದ್ದೇನೆ. ನಾನೇ ಸ್ವತಃ ಹೋಗಿ ರಕ್ತದಾನ ಮಾಡಿದೆ. ನಂತರದಲ್ಲಿ ರಕ್ತದಾನಿಗಳು ಬರಲಿಕ್ಕೆ ಭಾಳ ಕಷ್ಟ ಇತ್ತು, ತುಂಬ ರಿಸ್ಟ್ರಿಕ್ಷನ್ ಇತ್ತು.